ವಿದ್ಯುತ್ ಆಯ್ತು, ನೀರಾಯ್ತು, ಇದಿಷ್ಟೇ ಅಲ್ಲ, ಪೆಟ್ರೋಲ್ ಡೀಸೆಲ್ ಬೆಲೆ ಕೂಡ ಹೆಚ್ಚಳವಾಯಿತು. 2 ವರ್ಷದಲ್ಲಿ 3 ಸಲ ಮದ್ಯದ ದರ ಕೂಡ ಏರಿಕೆಯಾಯಿತು. ಈಗ ಮದ್ಯ ಮಾರಾಟಗಾರರಿಗೆ ರಾಜ್ಯ ಸರ್ಕಾರ ಮತ್ತೊಂದು ಶಾಕ್ ಕೊಟ್ಟಿದೆ. ಬಿಯರ್ ದರ ಏರಿಕೆ ಬೆನ್ನಲ್ಲೇ ಮದ್ಯ ಮಾರಾಟಗಾರರಿಗೆ ಶಾಕ್. ಲಿಕರ್, ಬಾರ್ ಮತ್ತು ರೆಸ್ಟೋರೆಂಟ್ ಲೈಸೆನ್ಸ್ ಶುಲ್ಕ ಏರಿಕೆ. ಎರಡು ವರ್ಷದಲ್ಲಿ 3ನೇ ಬಾರಿಗೆ ಬಿಯರ್ ದರ ಏರಿಕೆ ಮಾಡಿದ್ದ ರಾಜ್ಯ ಸರ್ಕಾರ ಈ ಬಾರಿ ಮದ್ಯ ಮಾರಾಟಗಾರರಿಗೆ ಶಾಕ್ ಕೊಟ್ಟಿದೆ. ಲಿಕರ್, ಬಾರ್ ಅಂಡ್ ರೆಸ್ಟೋರೆಂಟ್ ವಾರ್ಷಿಕ ಲೈಸೆನ್ಸ್ ಶುಲ್ಕ ದಿಢೀರಂತ ಏರಿಕೆ ಮಾಡಲಾಗಿದೆ. ಅದು 5-10% ಅಲ್ಲ, ಅನಾಮತ್ತು %100 ದರ ಏರಿಕೆ ಮಾಡಿ ಸರ್ಕಾರ ಕರಡು ಅಧಿಸೂಚನೆ ಹೊರಡಿಸಿದೆ. ಹಾಗಿದ್ರೆ ಯಾವ ಲೈಸೆನ್ಸ್ ದರ ಎಷ್ಟಿದೆ ಮತ್ತು ಎಷ್ಟಾಗಲಿದೆ ಅಂತ ನೋಡೋದಾದ್ರೆ, CL9 ಬಾರ್ ಅಂಡ್ ರೆಸ್ಟೋರೆಂಟ್ ಲೈಸೆನ್ಸ್ಗೆ ಈ ಮೊದಲು ಲೈಸೆನ್ಸ್ ಶುಲ್ಕ ₹8,62,000 ಇತ್ತು. ಇದೀಗ ಸೆಸ್ ಎಲ್ಲವೂ ಸೇರಿ ಒಟ್ಟು ₹17,25,000 ಹೆಚ್ಚಳ ಮಾಡಲಾಗಿದೆ. ಇನ್ನು CL6 ಎ ಸ್ಟಾರ್ ಹೋಟೆಲ್ ಲೈಸೆನ್ಸ್ ದರ ಈ ಹಿಂದೆ ₹9,75,000 ಇತ್ತು. ಇದೀಗ 23 ಲಕ್ಷಕ್ಕೆ ಏರಿಕೆ ಮಾಡಲಾಗಿದೆ. ಇನ್ನು CL7 ಬೋರ್ಡಿಂಗ್ ಅಂಡ್ ಲಾಡ್ಜಿಂಗ್ ಲೈಸೆನ್ಸ್ಗೆ ಈ ಹಿಂದೆ ₹9,75,000 ಪಾವತಿಸಬೇಕಾಗಿತ್ತು. ಈಗ ₹19,55,000 ಪಾವತಿಸಬೇಕಾಗಿದೆ. ಈಗಾಗಲೇ ದಿನಕ್ಕೆ 110 ಕೋಟಿ ಅಬಕಾರಿ ಸುಂಕ, ಅಂದ್ರೆ ವಾರ್ಷಿಕ 40,000 ಕೋಟಿ ಅಬಕಾರಿ ಸುಂಕ ಕಟ್ಟಲಾಗ್ತಾ ಇದೆ. ಇದರ ಮಧ್ಯೆ ಲೈಸೆನ್ಸ್ ದರ ಕೂಡ ಏರಿಕೆ ಮಾಡಿದ್ದು ಅವೈಜ್ಞಾನಿಕ ಅನ್ನೋ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಅಲ್ಲದೆ ಪರಿಣಾಮ ನಮ್ಮ ಮೇಲೆ ಬೀಳಲಿದೆ ಅಂತ ಮದ್ಯಪ್ರಿಯರು ಕಿಡಿಕಾರಿದ್ದಾರೆ. MCB ನಂಗೆ ಕುಡಿಯೋದು 220 ಆಗಿದೆ. ನೆಕ್ಸ್ಟ್ ತಿರ್ಗಾ ಆದರೆ 240ನೋ 250ನೋ ಆಗುತ್ತೆ. ಒಂದು ಕ್ವಾರ್ಟರು 150 ಕುಡಿತಾ ಇದ್ದೆ ನಾನು ಒಂದು ವರ್ಷದಿಂದ. ಈ ಸರ್ಕಾರ ಬರೋಕ್ಕಿಂತ ಮೊದಲು 150 170 ಇತ್ತು MSIಲಲ್ಲಿ. ಇವತ್ತು 250 ಕೊಡಬೇಕು ಅಂದರೆ ₹70 ಎಕ್ಸ್ಟ್ರಾ. ಸರ್ಕಾರಕ್ಕೆ ಬೇಡ, ಅವ್ರು ಮಾಡೋದಿಲ್ಲ ಬಿಡಿ ಸರ್. ಅವರು ಎಲ್ಲ ಸೂಟ್ ಕೇಸ್ ಕಳ್ರೆ ಇರೋರಲ್ಲ. ಏನೇ ಹೇಳಿ, ಮದ್ಯಪ್ರಿಯರಿಗೆ ಒಂದರ ಮೇಲೊಂದು ಬಿಸಿ ತಡ್ತಾ ಇದೆ. ಕಿರಣ್ ಸೂರ್ಯ, TV9 ಬೆಂಗಳೂರು.